ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ಮತ್ತೆ ಭುಗಿಲೇಳುವ ಸಾಧ್ಯತೆ ಇದೆಯಂತೆ. ಹೈಕಮಾಂಡ್ ಮೌನದಿಂದ ಶಾಸಕರು ಸಿಎಂ ಮತ್ತು ಡಿಸಿಎಂ ನಡುವೆ ಸಿಲುಕಿ ಅಡ್ಡಕತ್ತರಿ ಸ್ಥಿತಿಯನ್ನ ಎದುರಿಸುತ್ತಿದ್ದಾರಂತೆ. ಆದ್ರಿಂದ ಹೈಕಮಾಂಡ್ ವಿರುದ್ಧವೇ ಶಾಸಕರು ಬೇಸರ ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮೌನದ ಬಗ್ಗೆ ಕೈ ಶಾಸಕರಲ್ಲೇ ಬೇಸರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಭುಗಿಲೇಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೌನದ ಬಗ್ಗೆ ಕಾಂಗ್ರೆಸ್ ಶಾಸಕರು ಬೇಸರ ಹೊರಹಾಕಿದ್ದು, ನಾಯಕತ್ವ ಬದಲಾವಣೆ ಗೊಂದಲದಿಂದ ನಮ್ಮ ಸ್ಥಿತಿ ಅಡ್ಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ ಅಂತ ಅಲವತ್ತುಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರಲಿದೆ. ಆದರೂ ನಾಯಕತ್ವ ಬದಲಾವಣೆ ವಿಷಯವನ್ನ ಹೈಕಮಾಂಡ್ ಇತ್ಯರ್ಥಪಡಿಸಿಲ್ಲ. ಹೀಗಾದ್ರೆ ಯಾರನ್ನ ನಂಬಿ ಚುನಾವಣೆ ಎದುರಿಸಬೇಕು ಎಂಬುದೇ ಕಾಂಗ್ರೆಸ್ಸಿಗರ ಗೊಂದಲಕ್ಕೆ ಕಾರಣವಾಗಿದೆಯಂತೆ. ಚುನಾವಣೆಗೆ ಬೀಳಲಿದೆ ಹೊಡೆತ. ಸಿಎಂ ಡಿಸಿಎಂ ಜಗಳದಿಂದ ಸ್ಥಳೀಯ ಸಂಸ್ಥೆಯ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ. ನಾಯಕತ್ವ ವಿಚಾರವಾಗಿ ಹೈಕಮಾಂಡೇ ತೀರ್ಮಾನಿಸಬೇಕು. ಏನೇ ತೀರ್ಮಾನವಿದ್ರೂ ಕರೆದು ಮಾತುಕತೆ ನಡೆಸಬೇಕು. ಗೊಂದಲ ಇದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಟು ಬೀಳೋದು ಪಕ್ಕ. ಅಲ್ಲದೆ ಹಿರಿಯ ಸಚಿವರಾದರೂ ಗಾಢ ಮೌನವನ್ನ ಮುರಿಯಬೇಕು ಅಂತ 2 ದಿನಗಳ ಹಿಂದೆ ನಡೆದ ಶಾಸಕರ ಸಭೆಯಲ್ಲೂ ಚರ್ಚೆ ಮಾಡಲಾಗಿದೆ. ಅಲ್ಲದೆ ಖರ್ಗೆ ವೇಣುಗೋಪಾಲ್ ಮೌನದ ಬಗ್ಗೆ ಶಾಸಕರು ಬೇಸರ ಮಾಡಿಕೊಂಡಿದ್ದಾರಂತೆ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವರಿಬ್ಬರ ನಡುವಿನ ಕುರ್ಚಿ ಫೈಟ್ ಅಲ್ಲಿ ಶಾಸಕರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್ ನಡೀತಾ ಇದೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವ ಆಯ್ತು ಅನ್ನೋ ಹಾಗೆ ಸಿಎಂ ಡಿಸಿಎಂ ನಡುವೆ ಜಗಳ. ಕಾಂಗ್ರೆಸ್ನ ಶಾಸಕರು ಬಡವರಾಗ್ತಿದ್ದಾರಂತೆ. ಅವರೇ ಹೇಳ್ಕೊಳ್ತಾವ್ರೆ, ನಾವಲ್ಲ, ಕಾಂಗ್ರೆಸ್ ಶಾಸಕರೇ ಇವರಿಬ್ರು ಜಗಳದಲ್ಲಿ ನಾವು ಬಡವರಾಗ್ತಾ ಇದೀವಿ ಸರ್, ನಿಮ್ಗೇನ್ ಗೊತ್ತು ಅಂತ ಕೇಳ್ತಾರೆ. ಯಾಕೆ ಸರ್ ಏನಾಯ್ತು ಅಂದ್ರೆ, ಇವ್ರ ಹತ್ರ ಹೋದ್ರೆ ಅವ್ರ ಕೋಪ, ಅವ್ರ ಹತ್ರ ಹೋದ್ರೆ ಇವ್ರ ಕೋಪ. ನಾವು ಎಲ್ಲಿ ಹೋಗಿ ಸಾಯೋಣ, ಯಾರ ಹತ್ರ ಹೇಳ್ಕೊಳ್ಳೋಣ ನನ್ನ ಸಮಸ್ಯೆ? ಅಟ್ಲೀಸ್ಟ್ ಒಂದು ಹೈಕಮಾಂಡ್ ಎಂಟ್ರಿ ಆಗ್ಬಿಟ್ಟು ಒಂದು ಕ್ಲಿಯರ್ ಪಿಕ್ಚರ್ ಹೇಳ್ಬಿಡ್ಬೇಕು, ಮಾಡ್ತೀವೋ ಮಾಡಲ್ವೋ ಅಂತೇಳಿ. ಅರ್ಥ ಮಾಡ್ತೀನಿ ಅಂತಾನೂ ಹೇಳ್ತಿಲ್ಲ, ಮಾಡಲ್ಲ ಅಂತಾನೂ ಹೇಳ್ತಿಲ್ಲ. ನಾವು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗದೆ ಇವತ್ತು ಜನ ಕಂಗಾಲಾಗಿದ್ದಲ್ಲ, ಹಂಗೆ ಶಾಸಕರು ಕೂಡ ಕಂಗಾಲಾಗ್ಬಿಟ್ಟವ್ರೆ. ಕಾಂಗ್ರೆಸ್ ಶಾಸಕರು ಒಬ್ಬರ ಬಳಿ ಹೋದ್ರೆ ಇನ್ನೊಬ್ಬರಿಗೆ ಸಿಟ್ಟಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲೂ ಹೋದ್ರೆ ಸುಮ್ಮನೆ ಆಗ್ಬಿಟ್ಟವ್ರೆ. ಯಾಕೆ ಬೇಕು? ಅನುದಾನ ಕೇಳಬೇಕು, ಸಿದ್ದರಾಮಯ್ಯನ ಮೀಟ್ ಮಾಡಲೇಬೇಕು, ಬಜೆಟ್ ಮಂಡನೆ ಆಗುತ್ತೆ, ಎಲ್ಲಾ ರೀತಿಯಂತ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಅರಣ್ಯ ಇಲಾಖೆಯವರ ಜೊತೆ ಫಸ್ಟ್ ಮೀಟಿಂಗ್ ಆಗಿದೆ. ಇನ್ನೊಂದು ಇಲಾಖೆ ಜೊತೆಲೂ ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಟೈಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಇಂಥದ್ದು ಬೇಕು, ನಮ್ಮ ಕ್ಷೇತ್ರಕ್ಕೆ ಇಷ್ಟು ಕೊಡಿ, ನಮ್ಮ ಕ್ಷೇತ್ರದಲ್ಲಿ ಇಂಥದ್ದು ಅವಶ್ಯಕತೆ ಇದೆ, ನಮ್ಮ ಕ್ಷೇತ್ರಕ್ಕೆ ಒಂದಷ್ಟು ವೆಲ್ ವಿಷರ್ ಅಂತೇಳಿ ನಮಗೆ ಕೊಡಲೇಬೇಕಾಗತ್ತೆ, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಅನುದಾನ ಕೊಡಿ ಅಂತೇಳಿ ಕೇಳಲೇಬೇಕು. ಕೇಳಬೇಕು ಅಂತಾರೆ ಸಿಎಂ ಸಿದ್ದರಾಮಯ್ಯ ಹತ್ರ ಹೋಗಲೇಬೇಕು. ಇರುವಂತ 224 ಕ್ಷೇತ್ರದಲ್ಲಿ 135 ಇವರೇ ಇದ್ದಾರೆ ಕಾಂಗ್ರೆಸ್. ಸಿದ್ದರಾಮಯ್ಯರಿಗೆ ಹೆಂಗ್ ಗೊತ್ತಾಗಬೇಕು ಯಾವ ಕ್ಷೇತ್ರದಲ್ಲಿ ಏನೇನು ಅವಶ್ಯಕತೆ ಇದೆ ಅಂತೇಳಿ? ಶಾಸಕರು ಹೋಗಲೇಬೇಕು, ಸಿದ್ದರಾಮಯ್ಯನ ಮೀಟ್ ಮಾಡಲೇಬೇಕು, ನಮಗೆ ಕ್ಷೇತ್ರಕ್ಕೆ ಇಷ್ಟು ಬೇಕು ಅಂತೇಳಿ ಕೇಳಲೇಬೇಕು. ಹಾಗೇನಾದ್ರೂ ಹೋದ್ರೆ ಡಿಸಿಎಂ ಬೇಜಾರಾಗಿ ಮಾಡ್ಕೋತಾರೆ. ನೋಡ್ದಾ, ಈ ದಿವಸ ನನ್ನ ಜೊತೆ ಇದ್ದವನು ಅನುದಾನಕ್ಕೋಸ್ಕರ ಅವ್ರ ಹತ್ರ ಹೋಗ್ಬಿಟ್ಟ ಅಂತೇಳಿ. ಆಯ್ತು, ನಾವು ಅಲ್ಲಿ ಹೋಗೋದು ಬೇಡ, ನಮಗೆ ಡಿಸಿಎಂ ಸಾಹೇಬ್ರೆ ಬೇಕು ಅಂತ ಬಿಟ್ಟು ಡಿಸಿಎಂ ಮನೆಗೆ ಹೋದ್ರೆ ಸಿದ್ದರಾಮಯ್ಯ ಸಿಟ್ಟು ಬರುತ್ತೆ. ಎಲ್ಲ ಇವನ ಅಲ್ಲಿ ಹೋಗ್ಬಿಟ್ನಾ, ಮತ್ತೆ ಅಲ್ಲೇ ಅವನ, ಆಯ್ತಾಯ್ತು ಬರ್ಲಿ ನೋಡ್ಕೋತೀನಿ ಅಂತೇಳಿ. ಅವ್ರಿಗೆ ನಾವು ಏನ್ ಮಾಡೋದು ಅಂತೇಳಿ ಕಾಂಗ್ರೆಸ್ ಶಾಸಕರು ಬೇಸರವನ್ನ ಹೊರಹಾಕಿದ್ದಾರೆ. ನಗು ಬರುತ್ತೆ ಇವತ್ತಿನ ಸ್ಥಿತಿ ನೋಡಿದ್ರೆ. ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ, ಅಲ್ಲೇ ಬೇಸರವನ್ನ ಹೊರ ಹಾಕಿರೋದು ಕಾಂಗ್ರೆಸ್ ಶಾಸಕರು. ಪದೇ ಪದೇ ವಿಷಯ ಪ್ರಸ್ತಾಪ ಮಾಡ್ತಿದ್ದಾರಂತೆ ಹಿರಿಯ ಶಾಸಕರು. ಈ ವಿಚಾರವನ್ನ ಹೈಕಮಾಂಡ್ ಎಂಟ್ರಿ ಆಗಬೇಕು, ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು, ಒಂದು ಕ್ಲಿಯರ್. ಇವ್ರು ಹೇಳ್ತಾರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ, ಅವ್ರು ಹೇಳ್ತಾರೆ ಯಾರು ಕೊಟ್ಟವ್ರ ಮಾತನ್ನ, ನಾನೇ ಮುಂದಿನ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಅವ್ರು ಮತ್ತೊಬ್ರು ಹೇಳ್ತಾರೆ.
ಇವರ ಇಬ್ಬರ ಹಗ್ಗ ಜಗ್ಗಾಟ, ಇವರಿಬ್ಬರ ಕುರ್ಚಿ ಕದನದಲ್ಲಿ ಶಾಸಕರು ಬಡವರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರೆ. ಮೌನಕ್ಕೆ ಶರಣಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರನ್ನೂ ಏನು ಕೇಳಕ್ ಆಗ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೆನಗೆ ಅಧ್ಯಕ್ಷ ಸ್ಥಾನ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ನಡೆದು ರಾಹುಲ್ ಗಾಂಧಿ ಅವರ ನಿರ್ಧಾರದಂತೆ, ಸೋನಿಯಾ ಗಾಂಧಿ ಅವರ ನಿರ್ಧಾರದಂತೆ, ಪ್ರಿಯಾಂಕಾ ಗಾಂಧಿ ಅವರ ನಿರ್ಧಾರದಂತೆ. ಅವ್ರು 3 ಜನ ಹೇಳಿದ್ರೆ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗಲ್ಲ ಹಿಂಗ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅವ್ರನ್ನ ದಾಟಿ ಒಂದು ಕಡ್ಡಿನೂ ಕೂಡ ಆಚ ಕಡೆ ಅವ್ರು ಕದಲಿಸಕ್ಕೂ ಆಗಲ್ಲ, ಒಂದು ಗಿಡದ ಕಡ್ಡಿಯನ್ನು ಕೂಡ ಮುರಿದಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿದ್ದಾರೆ. ಮೌನವಾಗ್ಬಿಟ್ಟಿದ್ದಾರೆ. ದೆಹಲಿ ನಾಯಕರು ಈ ರೀತಿಯಾಗಿ ಸೈಲೆಂಟ್ ಆಗಿರೋದ್ರಿಂದ ಇಲ್ಲಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಗೊಂದಲ ಹೆಚ್ಚಳಾಗಿದೆ. ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಸಿಗದೇ ಇದ್ರೆ ಇದೇ ಗೊಂದಲದ ಪರಿಸ್ಥಿತಿ ಇರುತ್ತೆ. ಅವ್ರ ಹತ್ರ ಹೋದ್ರೆ ಇವ್ರಿಗೆ ಬೇಸರ, ಇವ್ರ ಹತ್ರ ಹೋದ್ರೆ ಅವ್ರಿಗೆ ಬೇಸರ. ನಾವೇನ್ ಮಾಡಬೇಕು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. 224 ಕ್ಷೇತ್ರದಲ್ಲಿ 135 ಇವರೇ ಇದ್ದಾರೆ ಕಾಂಗ್ರೆಸ್. ಸಿದ್ದರಾಮಯ್ಯರಿಗೆ ಹೆಂಗ್ ಗೊತ್ತಾಗಬೇಕು ಯಾವ ಕ್ಷೇತ್ರದಲ್ಲಿ ಏನೇನು ಅವಶ್ಯಕತೆ ಇದೆ ಅಂತೇಳಿ? ಶಾಸಕರು ಹೋಗ್ಲೇಬೇಕು, ಸಿದ್ದರಾಮಯ್ಯನ ಮೀಟ್ ಮಾಡಲೇಬೇಕು, ನಮಗೆ ಕ್ಷೇತ್ರಕ್ಕೆ ಇಷ್ಟು ಬೇಕು ಅಂತೇಳಿ ಕೇಳಲೇಬೇಕು. ಹಾಗೇನಾದ್ರೂ ಹೋದ್ರೆ DCM ಬೇಜಾರಾಗಿ ಮಾಡ್ಕೋತಾರೆ. ನೋಡ್ದ ಇಷ್ಟು ಸರ್ ನನ್ನ ಜೊತೆ ಇದ್ದವನು ಅನುದಾನಕ್ಕೋಸ್ಕರ ಅವ್ರ ಹತ್ರ ಹೋಗ್ಬಿಟ್ಟ ಅಂತೇಳಿ. ಆಯ್ತು, ನಾವ್ ಅಲ್ಲಿ ಹೋಗೋದ್ ಬೇಡ, ನಮಗೆ DCM ಸಾಹೇಬ್ರೆ ಬೇಕು ಅಂತ ಬಿಟ್ಟು DCM ಮನೆಗೆ ಹೋದ್ರೆ ಸಿದ್ದರಾಮಯ್ಯ ಸಿಟ್ಟು ಬರ್ತಾರೆ. ಎಲ್ಲ ಇವನ ಅಲ್ಲಿ ಹೋಗ್ಬಿಟ್ನಾ, ಮತ್ತೆ ಅಲ್ಲೇ ಅವನ, ಆಯ್ತಾಯ್ತು ಬರ್ಲಿ ನೋಡ್ಕೋತೀನಿ ಅಂತೇಳಿ. ಅವ್ರಿಗೆ ನಾವು ಏನ್ ಮಾಡೋದು ಅಂತೇಳಿ ಕಾಂಗ್ರೆಸ್ ಶಾಸಕರು ಬೇಸರವನ್ನ ಹೊರಹಾಕಿದ್ದಾರೆ. ನಗು ಬರುತ್ತೆ ಇವತ್ತಿನ ಸ್ಥಿತಿ ನೋಡಿದ್ರೆ. ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ, ಅಲ್ಲೇ ಬೇಸರವನ್ನ ಹೊರ ಹಾಕಿರೋದು ಕಾಂಗ್ರೆಸ್ ಶಾಸಕರು. ಪದೇ ಪದೇ ವಿಷಯ ಪ್ರಸ್ತಾಪ ಮಾಡ್ತಿದ್ದಾರಂತೆ ಹಿರಿಯ ಶಾಸಕರು. ಈ ವಿಚಾರವನ್ನ ಹೈಕಮಾಂಡ್ ಎಂಟ್ರಿ ಆಗಬೇಕು, ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು. ಒಂದು ಕ್ಲಿಯರ್. ಇವ್ರು ಹೇಳ್ತಾರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ. ಅವ್ರು ಹೇಳ್ತಾರೆ ಯಾರು ಕೊಟ್ಟವ್ರ ಮಾತನ್ನ, ನಾನೇ ಮುಂದಿನ 5 ವರ್ಷ ನಾನೇ CM ಆಗಿರ್ತೀನಿ ಅಂತ ಅವ್ರು ಮತ್ತೊಬ್ರು ಹೇಳ್ತಾರೆ. ಇವರ ಇಬ್ಬರ ಹಗ್ಗ ಜಗ್ಗಾಟ, ಇವರಿಬ್ಬರ ಕುರ್ಚಿ ಕದನದಲ್ಲಿ ಶಾಸಕರು ಬಡವರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರೆ. ಮೌನಕ್ಕೆ ಶರಣಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರನ್ನೂ ಏನು ಕೇಳಕ್ ಆಗ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೆನಗೆ ಅಧ್ಯಕ್ಷ ಸ್ಥಾನ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ನಡೆದು ರಾಹುಲ್ ಗಾಂಧಿ ಅವರ ನಿರ್ಧಾರದಂತೆ, ಸೋನಿಯಾ ಗಾಂಧಿ ಅವರ ನಿರ್ಧಾರದಂತೆ, ಪ್ರಿಯಾಂಕಾ ಗಾಂಧಿ ಅವರ ನಿರ್ಧಾರದಂತೆ. ಅವ್ರು 3 ಜನ ಹೇಳಿದ್ರೆ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗಲ್ಲ ಹಿಂಗ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅವ್ರನ್ನ ದಾಟಿ ಒಂದು ಕಡ್ಡಿನೂ ಕೂಡ ಆಚ ಕಡೆ ಅವ್ರು ಕದಲಿಸಕ್ಕೂ ಆಗಲ್ಲ, ಒಂದು ಗಿಡದ ಕಡ್ಡಿಯನ್ನು ಕೂಡ ಮುರಿದಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿದ್ದಾರೆ. ಮೌನವಾಗ್ಬಿಟ್ಟಿದ್ದಾರೆ. ದೆಹಲಿ ನಾಯಕರು ಈ ರೀತಿಯಾಗಿ ಸೈಲೆಂಟ್ ಆಗಿರೋದ್ರಿಂದ ಇಲ್ಲಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಗೊಂದಲ ಹೆಚ್ಚಳಾಗಿದೆ. ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಸಿಗದೇ ಇದ್ರೆ ಇದೇ ಗೊಂದಲದ ಪರಿಸ್ಥಿತಿ ಇರುತ್ತೆ. ಅವ್ರ ಹತ್ರ ಹೋದ್ರೆ ಇವ್ರಿಗೆ ಬೇಸರ, ಇವ್ರ ಹತ್ರ ಹೋದ್ರೆ ಅವ್ರಿಗೆ ಬೇಸರ. ನಾವೇನ್ ಮಾಡಬೇಕು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ.